ನಮಗೆ ಹಣ ಬೇಡ, ಒಡವೆ ಬೇಡ, ಕುಡಿಯೋಕ್ ನೀರ್ ಕೊಡಿ, ಬಳಸೋಕ್ ನೀರ್ ಕೊಡಿ ಅಂತ ಜನ ಬೆಂಗಳೂರಿನಲ್ಲಿ ಕೇಳೋ ಪರಿಸ್ಥಿತಿ ಇದೆ. ಕಾವೇರಮ್ಮ ಕಾಪಾಡಮ್ಮ ಅಂತ ಜನ ಪ್ರತಿನಿತ್ಯ ಕೈ ಮುಗಿಯೋ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ತೀವ್ರ ಜಲಕ್ಷಾಮ ಉಂಟಾಗಿದ್ದು, ಒಂದೇ ಒಂದು ಕ್ಯಾನ್ ನೀರು ತುಂಬಬೇಕು ಅಂದ್ರೆ 2-3 ಗಂಟೆ ಕ್ಯೂನಲ್ಲಿ ನಿಂತ್ಕೋಬೇಕು. ಬೆಳಗ್ಗೆ 5 ಗಂಟೆಯಿಂದಲೇ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಕ್ಯಾನ್ ಕುಡಿಯೋ ನೀರಿಗೆ ಕಾದು ನೀರನ್ನ ತುಂಬಿಸ್ಕೊಂಡು ಕ್ಯಾನ್ಗೆ ಮನೆಗೆ ತಗೊಂಡು ಹೋಗೋ ಪರಿಸ್ಥಿತಿ ಇದೆ. ತಲಘಟ್ಟಪುರದಲ್ಲಿ ಶುದ್ಧ ನೀರಿನ ಘಟಕದ ಮುಂಭಾಗ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಕಾಯ್ತಿರ್ತಾರೆ. ಅದು ಕೂಡ ಬೆಳಗಿನ ಜಾವನೇ ಬರ್ತಾ ಇದ್ದಾರೆ. ಕಾಯ್ಕೊಬೇಕು, ಕಾಯ್ದ್ರೆ ನೀರು ಸಿಗ್ತವೆ, ಇಲ್ಲಾಂದ್ರೆ ನೀರಿಲ್ಲ. ನಾವು ಕೆಲ್ಸಗಳಿಗೆ ಹೋಗ್ಬೇಕು, ಕೆಲಸದಿಂದ ಬರಬೇಕು, ಮಕ್ಕಳು ಬಿಟ್ಟು ಇಲ್ಲಿ ಕಾಯ್ಕೊಂಡಿರ್ತಾರೆ. ಅವ್ರೇನಿಲ್ಲ, ನೀರು ಬಿಡ್ತಾರೆ. ಅವ್ರು ನೀರು ಬಂದ್ರೇನೆ ಅವರು ನೀರು ಬಿಡೋದು, ಇಲ್ಲಾಂದ್ರೆ ನೀರಿಲ್ಲ ಅಣ್ಣ. ನಾನು ಬಂದ್ರೆ 3:15 ಬಂದು ಕ್ಯಾನ್ ಇಟ್ಬಿಟ್ಟು ಹೋಗಿ ನೋಡ್ರಿ ಕ್ಯೂವಲ್ಲೇ ಬರ್ತಾನೆ ಇದ್ದೀವಿ. 5 ಗಂಟೆ ನೀರು ಬಿಡ್ತಾರೆ. ನೀರಿದ್ರೆ ಬಿಡ್ತಾರೆ ಅವರು, ಇಲ್ಲಾಂದ್ರೆ ಇಲ್ಲ. ನಾವು ಊರೆಲ್ಲ ಪರದಾಡ್ಬೇಕು ನೀರು. ನಾವು ಗೆಲ್ಸಿರ್ತಕ್ಕಂಥ ಜನಪ್ರತಿನಿಧಿಗಳ ತಪ್ಪೋ ಅಥವಾ ಅಧಿಕಾರಿಗಳ ತಪ್ಪೋ ಎರಡೂ ಗೊತ್ತಿಲ್ಲ. ನಿನ್ನೆ ಜ್ಞಾನ ಭಾರತಿ ಕ್ಯಾಂಪಸ್ಸಲ್ಲಿ ಈ ಕಾಂಗ್ರೆಸ್ ಸರ್ಕಾರದ ಜನಸಂಪರ್ಕ ಸಭೆ ನಡೀತು. ಅಲ್ಲಿ ಮಾನ್ಯ ಸಂಸದರು ಇದು ವಾಟರ್ದು ದೊಡ್ಡ ಮಾಫಿಯಾ ಅಂತ ಹೇಳಿದ್ರು, ಮತ್ತು ಈ ಭಾಗದ ಶಾಸಕರು ಸಹ ಇದು ದೊಡ್ಡ ಮಾಫಿಯಾ, ಇವರು ಅಧಿಕಾರಿಗಳು ಇಂಜಿನಿಯರ್ಸ್ಗಳು ತಮಗೆ ತಾವೇ ಮನಸ್ಸಿಗೆ ಇಚ್ಛೆ ಬಂದಂತೆ ಅವ್ರನ್ನ ಟೆಂಡ್ರ್ ಕರೆದು ಅವರು ಕೊಟ್ಟವರೇ. ಈ ರೀತಿ ಆಗದೆ ಇದರಿಂದ ಬೆಂಗಳೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ವಾಟರ್ ಸಮಸ್ಯೆ ಕಾಡ್ತಾ ಇದೆ. ಈ ಅಕ್ಕಪಕ್ಕದ ಎಲ್ಲಿ ಒಂದಷ್ಟು ಕಡೆ ವಾಟರ್ ಫಿಲ್ಟರ್ಗಳಿವೆ, ಅಲ್ಲಿ ಎಲ್ಲೂ ಸಹ ನಡೀತಾ ಇಲ್ಲ. ಇದೊಂದೇ ಕಡೆ ಪಾಪ ಅವರು. ಓಕೆ, ಜನ ಎಲ್ಲರೂ ಕೂಡ ಅದೇ ಹೇಳ್ತಾ ಇರೋದು. ನಾವು ಕೆಲ್ಸಕ್ಕೆ ಬೇರೆ ಹೋಗಬೇಕು, ಅದ್ರ ನಡುವೆ ಬಿಡುವು ಮಾಡಿಕೊಂಡು ನೀರು ಹಿಡಿಯೋಣ ಅಂತ ಬಂದರೆ ನೀರು ಸಿಗ್ತಾ ಇಲ್ಲ. ನೀರು ಬಂದಾಗ ಬಿಡ್ತಾರೆ, ಬಟ್ ನಾವು ಅವಾಗಿರಲ್ಲ. ಕುಡಿಯೋ ನೀರಿಗೂ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಬಳಸೋ ನೀರಂತೂ ಬಿಡಿ, ಇತಿಮಿತಿಲಿ ಬಳಸ್ತಾ ಇದೀವಿ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ.